ಗೈಸ್ ವೆಲ್ಕಮ್ ಟು ಮೈ ಅನದರ್ ಸಿಂಪಲ್ ವಿಡಿಯೋ. ಇವತ್ತು ನಾನು ಬ್ಯಾಂಗ್ಳೂರಿಂದ ಹಾಸನ್ಗೆ ಮನೆಗೆ ಹೋಗ್ತಿದ್ದೀನಿ ಆಯಿತಾ. ಮನೆಗೆ ಹೋಗೋದು ಅಂದರೆ ಏನೋ ಒಂಥರ ಖುಷಿ ಆ್ಯಂಡ್ ಸ್ವಲ್ಪ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ನಾನು ಮೆಟ್ರೋದಲ್ಲಿ ಹೋಗ್ತಿದ್ದೆ ಆ್ಯಂಡ್ ಫೈನಲಿ ಮೆಜೆಸ್ಟಿಕ್ಗೂ ರೀಚ್ ಆದೆ. ಅಲ್ಲಿಂದ ಹೋಗಿ ಕಾರ್ಡ್ನ ಸ್ಕ್ಯಾನ್ ಮಾಡಿಕೊಂಡು ಆಚೆ ಹೋಗುವಾಗ ಸ್ಕ್ಯಾನ್ ಕಡೆಗೆ ಬಿಟ್ಟು ಮತ್ತೆ ಎಲ್ಲೋ ಇಡ್ತಾ ಇದ್ದೀನಿ ಕಾರ್ಡ್ನ ಆ್ಯಂಡ್ ಫೈನಲಿ ಅದು ರಿಯಲೈಸ್ ಮಾಡಿಕೊಂಡು ಕಾರ್ಡೆಲ್ಲ ಸ್ಕ್ಯಾನ್ ಮಾಡಿ ಆಚೆ ಬಂದೆ ಆ್ಯಂಡ್ ಹಾಸನ್ ಬಸ್ ಸ್ಟಾಪ್ ಕಡೆಗೆ ಬಂದು ಬಸ್ಸಸ್ ನೋಡಿದೆ. ತುಂಬ ಬಸ್ಸಸ್ ಇತ್ತು ಆ್ಯಂಡ್ ಇವತ್ತು ವೀಕ್ ಡೇ ಆಗಿದ್ದರಿಂದ ಏನು ಕ್ರೌಡ್ ಏನು ಜಾಸ್ತಿ ಇರಲಿಲ್ಲ ಆ್ಯಂಡ್ ಫ್ರೀ ಟಿಕೆಟ್ ಇಸ್ಕೊಂಡು ಕುರ್ಕುರೆ ತಿಂತ ನನ್ನ ಜರ್ನಿನ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಹಾಫ್ ವೇ ಹೋಗುವಾಗ ನನಗೆ ಸ್ವಲ್ಪ ತಲೆನೋವು ಶುರು ಆಯಿತು. ಹಾಗಾಗಿ ರೋಲ್ ಆನ್ ಎಲ್ಲ ಅಪ್ಲೈ ಮಾಡಿಕೊಂಡು ಹಂಗೇ ಕುತ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡು ಬಂದೆ. ಫೈನಲಿ ಹಾಸನ್ ರೀಚ್ ಆದೆ. ಹಾಸನ್ ರೀಚ್ ಆಗಿದ ತಕ್ಷಣವೇ ನನ್ನಮ್ಮ ಮತ್ತು ನನ್ನ ಮಗ ಕುಳ್ಸಿ ನನಗೆ ವೇಟ್ ಮಾಡ್ತಾಯಿದ್ರು. ಅವನಿಗೆ ನಾನು ಬರ್ತಿದ್ದೀನಿ ಅಂದರೆ ಏನೋ ಒಂಥರ ಖುಷಿ ಆ್ಯಂಡ್ ಸೊ ಅವನ್ನ ಎತ್ಕೊಂಡು ಸ್ವಲ್ಪ ಮುದ್ದು ಮಾಡಿ ಆಮೇಲೆ ಅವನ ಹತ್ರ ಎಲ್ಲ ಮಾತಾಡಿ ತುಂಬ ಕ್ಯೂಟಾಗಿ ಮಾತಾಡ್ತಾನೆ ಇವಾಗಂತೂ. ಆ್ಯಂಡ್ ಫೈನಲಿ ಮನೆಗೆ ರೀಚ್ ಆದೆ. ರೀಚ್ ಆಗ್ತಿದ್ದಂಗೆ ಇವತ್ತೇನು ಸ್ಪೆಷಲ್ ಮಾಡಿರಲಿಲ್ಲ ಅಮ್ಮ. ಅನ್ನ ಮತ್ತು ಸೊಪ್ಪಿನ ಸಾಂಬಾರು ಕೊಟ್ಟರು, ಅದನ್ನು ತಿಂದು ಒಂದು ಒಳ್ಳೆ ನ್ಯಾಪ್ ತೊಗೊಂಡು ಎದ್ದೆ. ಅದಾದಮೇಲೆ ನನಗೆ ಇವತ್ತು ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇತ್ತು, ಹಾಗಾಗಿ ರೆಡಿಯಾಗಿ ಹೊರಟೆ. ಗಾಡಿ ಕೀನೇ ತೊಗೊಂಡೋಗಿಲ್ಲ, ಗಾಡಿಯಲ್ಲಿ ಹೋಗೋಕೆ ಹೊರಟುಬಿಟ್ಟಿದ್ದೆ. ಅದಾದಮೇಲೆ ಅಮ್ಮ ಕೀ ಕೊಟ್ಟರು, ಅಲ್ಲಿಂದ ಬಂದು ಹಾಸ್ಪಿಟಲ್ಗೂ ಸಹ ಬಂದೆ ಆ್ಯಂಡ್ ಒಂದು 5 ಮಿನಿಟ್ಸ್ ಎಲ್ಲ ವೇಟ್ ಮಾಡಬೇಕಿತ್ತು. ಅದಾದಮೇಲೆ ನನ್ನ ಟ್ರೀಟ್ಮೆಂಟ್ ಎಲ್ಲ ಬೇಗ ಮುಗಿಸ್ಕೊಂಡು ಸೊ ಫೈನಲಿ ಆಚೆ ಬಂದು ನೋಡಿದ್ರೆ ಜೋರು ಮಳೆ ಬರ್ತಾಯಿತ್ತು. ಮಳೆ ನಿಲ್ಲೋ ತನಕ ಅಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿದೆ. ಅದಾದಮೇಲೆ ನಾನು ಮನೆಗೆ ಬಂದೆ. ಇದಿಷ್ಟು ಇವತ್ತಿನ ವಿಡಿಯೋ ಆ್ಯಂಡ್ ನನ್ನ ಡೇ ಈ ಥರ ಇತ್ತು.